ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಲ್ಲೂರು ರಾಂಪುರಕ್ಕೆ ಯಾವಾಗ ಕರೆ ಮಾಡಿದ್ರು, ಬನ್ನಿ ಇದು ಆಗಿದೆ ಅಂತ ಯಾವಾಗ ಹೇಳಿದ್ರು? ಮೆಸೇಜ್ ಬಂತು. ಮೆಸೇಜ್ ಬಂದಮೇಲೆ ನೀವು IDBI ಬ್ಯಾಂಕಿಂದ ಮೆಸೇಜ್ ಬಂದಿದೆ, ಅಕೌಂಟ್ ಓಪನ್ ಎಲ್ಲ ಆಗಿದೆ, ನೀವು ಬಂದು ದುಡ್ಡು ಅಮೌಂಟ್ ಮಾಡಿ ಅಂತ ಹೋಗಿ 1 ಲಕ್ಷ ದುಡ್ಡು ಕಟ್ತೀವಿ. ಹೌದು, ಹೋರಾಟಗಳು ನಡೆದು 1 ಲಕ್ಷ ಕಡಿಮೆ ಆಯ್ತಲ್ಲ. ಓಕೆ, 1 ಲಕ್ಷ ರೂಪಾಯಿ ಕಡಿಮೆ ಆಯಿತು. ಆ 1 ಲಕ್ಷ ರೂಪಾಯಿ ನಿಮಗೆ ಯಾವ ಥರ ಏನಾದರೂ ವಾಪಸ್ ಬಂತಾ, ಹೆಂಗೆ ಏನು? ಹೌದು, ನಮಗೆ 8 ಚಿಲ್ಲರೆ ಇದ್ದಿದ್ದು 7 ಚಿಲ್ಲರೆ ಆಯ್ತು. 6,750. ನೋಡಿದ್ರ, 6,750 ರೂಪಾಯಿಗೆ ನಿಮಗೆ ಈ ಸೌಕರ್ಯ ಇರುವಂಥ ಮನೆ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. RGHCLinದ ಸಿಗ್ತಾ ಇರೋವಂಥ ಸೌಕರ್ಯ 6,750 ರೂಪಾಯಿ ಇವರು ಕಟ್ಟುವಂಥ ಮನೆ. ನೀವು ಬ್ಯಾಂಗ್ಳೂರಿನಲ್ಲಿ ಎಲ್ಲೇ ಹೋಗಿರಿ, ನಿಮಗೆ ಮಿನಿಮಮ್ ಅಂದ್ರೂ 15,000 ರೂಪಾಯಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ಇರೋವಂಥದ್ದು. ಅಂಥದ್ರಲ್ಲಿ ಅದು ನಿಮ್ಮ ಸ್ವಂತ ಮನೆಯೂ ಅಲ್ಲ. ಇವಾಗ ನೀವು ಸಂತೋಷವಾಗಿದ್ದೀರಿ, ಒಟ್ಟಲ್ಲಿ 6,750 ರೂಪಾಯಿಗೆ ನಿಮ್ಮ ಸ್ವಂತ ಮನೆ ಸಿಕ್ತು ಅಂತ ಆಯಿತು. ಸೊ ಇಲ್ಲಿರೋವಂಥ ಬೆನಿಫಿಷರಿ, ನಮ್ಮ ಚಿಕ್ಕಲ್ಲೂರು ರಾಂಪುರದಲ್ಲಿರೋವಂಥ ಬೆನಿಫಿಷರಿನ ನೀವು ಮನೆಯೆಲ್ಲ ನೋಡಿದ್ರೆ ಅವ್ರ ಹತ್ರ ಒಂದೆರಡು ಮಾತಾಡೋಣ, ಅವ್ರ ಅನಿಸಿಕೆ ಬಗ್ಗೆ ಕೇಳೋಣ. ಯಾವ ಥರ ಅವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು, ಏನಾಯಿತು ಅಂತ ನಾವು ಕೇಳೋಣ. ವಿಚಾರ ಫಸ್ಟು, ಸರ್ ನಿಮ್ಮ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ಅಂದಾನಿ ಅಂತ. ಅಂದಾನಿ ಅನ್ನೋದು ಅವ್ರ ಹೆಸರು. ಸೊ ನೀವು ಈ ಮನೆಗೆ ಬಂದು ಎಷ್ಟು ತಿಂಗಳಾಯಿತು? 9 ತಿಂಗಳಾಯ್ತು ಸರ್. 9ನೇ ತಿಂಗಳು ನಡೀತಾ ಇದೆ. ವೆರಿ ಗುಡ್, ಒಳ್ಳೆಯದು, ಭಾಳ ಒಳ್ಳೆಯದು. ನೀವು ಮೊಟ್ಟ ಮೊದಲನೇ ಸ್ಟೇಜಿಂದನೂ ನೀವು ಹೇಳ್ತಾ ಬನ್ನಿ, ಒಂದೊಂದೇ ಕೇಳ್ತಾ ಹೋಗ್ತೀನಿ ನಾನು. ಫಸ್ಟ್ ನೀವೇನು ಮಾಡಿದ್ರಿ? ಅಪ್ಲಿಕೇಶನ್ ಹಾಕಿದ್ರಿ, ಹೌದಲ್ವಾ? ಹೌದು. ಅಪ್ಲಿಕೇಶನ್ ಹಾಕಿದ ನಂತರ ನೀವು ನಿಮ್ಮ ಅಮೌಂಟ್ ಠೇವಣಿ ಮಾಡಿದ್ರಿ. ಎಷ್ಟನೇ ಇಸ್ವಿನಲ್ಲಿ ಮಾಡಿದ್ರಿ? ನಾವು 2002ನಲ್ಲಿ ಅವರು ಮೊದಲನೆಯ ಠೇವಣಿ ಮಾಡಿದ್ದು. ಎಷ್ಟು ಅಮೌಂಟ್ ಮಾಡಿದ್ರಿ? 1 ಲಕ್ಷ. 1 ಲಕ್ಷ ರೂಪಾಯಿ ಅವರ ಅಮೌಂಟ್ ಹಾಕಿದ್ರಿ. ಹೌದು. ಅದಾದ ನಂತರ ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಲ್ಲೂರು ರಾಂಪುರಕ್ಕೆ ಯಾವಾಗ ಕರೆ ಮಾಡಿದ್ರು, ಬನ್ನಿ ಇದು ಆಗಿದೆ ಅಂತ ಯಾವಾಗ ಹೇಳಿದ್ರು? ಮೆಸೇಜ್ ಬಂತು. ಮೆಸೇಜ್ ಬಂದಮೇಲೆ ನೀವು IDBI ಬ್ಯಾಂಕಿಂದ ಮೆಸೇಜ್ ಬಂದಿದೆ, ಅಕೌಂಟ್ ಓಪನ್ ಎಲ್ಲ ಆಗಿದೆ, ನೀವು ಬಂದು ದುಡ್ಡು ಅಮೌಂಟ್ ಮಾಡಿ ಅಂತ ಹೋಗಿ 1 ಲಕ್ಷ ದುಡ್ಡು ಕಟ್ತೀವಿ. ಹೌದು. ದುಡ್ಡು ಕಟ್ಬಿಟ್ಟು ದುಡ್ಡು ಕಟ್ಟೋಕ್ಕೆ ಮುಂಚೆ ಹೋಗಿ ಕಾವೇರಿ ಬನ್ನಿ ಎಂಕ್ವೈರಿ ಮಾಡ್ದೆ. ಓಕೆ, ಹೇಗೆ ಯಾವ ಥರ ಇದು, ಏನು ನಿಜಾನ ಏನು ಸುಳ್ಳು ಅಂತ. ಅಲ್ಲಿಂದ ಮಾಹಿತಿ ಪಡ್ಕೊಂಡು ಆಮೇಲೆ ಹೋಗಿ IDBI ಬ್ಯಾಂಕ್ಲಿ 1 ಲಕ್ಷ ದುಡ್ಡು ಕಟ್ತೀವಿ. ಓಕೆ, ಕಟ್ಮೇಲೆ ರಿಸಿಪ್ಟ್ ಎಲ್ಲ ತಗೊಂಡು ಮಾಡ್ಕೊಂಡು ಓಕೆ, ಅಲ್ಲಿಂದ ನಮಗೆ ಮುಂದಿಂದು ಇದಾಯಿತು. ಆಮೇಲೆ ಮಾಮೂಲಿ ಗೊತ್ತಲ್ಲ ಸರ್, DK ಶಿವಕುಮಾರ್ ಜೊತೆ ಮತ್ತು DK ಸುರೇಶ್ ಅವ್ರ ಜೊತೆ ಎಲ್ಲ ಹೋರಾಟಗಳು ನಡೆದು 1 ಲಕ್ಷ ಕಡಿಮೆ ಆಯ್ತಲ್ಲ. ಓಕೆ, 1 ಲಕ್ಷ ರೂಪಾಯಿ ಕಡಿಮೆ ಆಯಿತು. ಆ 1 ಲಕ್ಷ ರೂಪಾಯಿ ನಿಮಗೆ ಯಾವ ಥರ ಏನಾದರೂ ವಾಪಸ್ ಬಂತಾ, ಹೆಂಗೆ ಏನು? ಹೌದು, ನಮಗೆ 8 ಚಿಲ್ಲರೆ ಇದ್ದಿದ್ದು 7 ಚಿಲ್ಲರೆ ಆಯಿತು. 11 ಚಿಲ್ಲರೆ ಇದ್ದಿದ್ದು ನಮ್ಗೆ ಟೋಟಲ್. ಇವಾಗ ಓಕೆ, ಅದ್ರಲ್ಲಿ ಸಬ್ಸಿಡಿ ಎಲ್ಲ ಕಳೆದು 8 ಚಿಲ್ಲರೆ ಕಟ್ಟಬೇಕಿತ್ತು. ಓಕೆ, 1 ಲಕ್ಷ ಕಡಿಮೆ ಮಾಡಿಕೊಟ್ರು, 7 ಚಿಲ್ಲರೆ ಕಟ್ಟಿದ್ವಿ. 7 ಚಿಲ್ಲರೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೆ ನಾನು. ಆಮೇಲೆ 6.5 ಲಕ್ಷ ಲೋನ್ ಹಾಕ್ಕೊಂಡು ಓಕೆ, ಆಮೇಲೆ ಇದು ಮಾಡ್ಕೊಂಡು. ನೀವು ಲೋನ್ ಕಟ್ತಾ ಇದ್ದೀರಾ ಈಗ? ಹೌದು. ಲೋನ್ ಎಷ್ಟು, ಒಂದು ತಿಂಗಳಿಗೆ ಎಷ್ಟು ಲೋನ್ ಬರ್ತಾ ಇದೆ ನಿಮ್ಗೆ? 6.75 ಕಟ್ಟಿದೆ. 6,750 ರೂಪಾಯಿ ಕಟ್ತಾ ಇದ್ವಿ. 6,750. ನೋಡಿದ್ರ, 6,750 ರೂಪಾಯಿಗೆ ನಿಮಗೆ ಈ ಸೌಕರ್ಯ ಇರುವಂಥ ಮನೆ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. RGHCLinದ ಸಿಗ್ತಾ ಇರೋವಂಥ ಸೌಕರ್ಯ 6,750 ರೂಪಾಯಿ ಇವರು ಕಟ್ಟುವಂಥ ಮನೆ. ನೀವು ಬ್ಯಾಂಗ್ಳೂರಿನಲ್ಲಿ ಎಲ್ಲೇ ಹೋಗಿರಿ, ನಿಮಗೆ ಮಿನಿಮಮ್ ಅಂದ್ರೂ 15,000 ರೂಪಾಯಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ಇರೋವಂಥದ್ದು. ಅಂಥದ್ರಲ್ಲಿ ಅದು ನಿಮ್ಮ ಸ್ವಂತ ಮನೆಯೂ ಅಲ್ಲ. ಇವಾಗ ನೀವು ಸಂತೋಷವಾಗಿದ್ದೀರಿ, ಒಟ್ಟಲ್ಲಿ 6,750 ರೂಪಾಯಿಗೆ ನಿಮ್ಮ ಸ್ವಂತ ಮನೆ ಸಿಕ್ತು ಅಂತ ಆಯಿತು. ಸಿಕ್ತು, ಚೆನ್ನಾಗಿದ್ದೀವಿ. ಕೆಲವೊಂದು ಸಂತೋಷ ಇದೆ, ಕೆಲವೊಂದು ಅದು ಅನಿಸಿಕೆಗಳು ಇರ್ತವೆ. ಯಾಕೆಂತಂದ್ರೆ ಸಣ್ಣ ಪುಟ್ಟ ಕೊರತೆಗಳು ಇರ್ತವೆ, ಅದನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಒಂದ್ ಕಡೆ ಒಂದು ಮನೆಗೆ ಬಾಡಿಗೆಗಿದ್ದಾಗ ಸಹಜವಾಗಿ ನಮ್ಮ ಟಾಯ್ಲೆಟ್ ಸರಿ ಹೋಗ್ತಾ ಇಲ್ಲ, ನೀರ್ ಬರ್ತಾ ಇಲ್ಲ ಅಂತ ಅಂದಾಗ ನಾವು ಓನರ್ ಮೇಲೆ ಕಿರ್ಚಕ್ಕಾಗಲ್ಲ. ಈ ಕಷ್ಟನೋ ಸುಖನೋ 10,000ನೋ 15,000ನೋ ಕೊಟ್ಕೊಂಡು ಆರಾಮಾಗಿರ್ತೀವಿ. ಅದೇ ಇದು ನಿಮ್ಮ ಸ್ವಂತ ಮನೆ ಆದ ನಂತರ ಈಗ ನಿಮಗೆ ನೀರಿನ ಸೌಕರ್ಯ ಇದೆ, ಕರೆಂಟಿನ ಸೌಕರ್ಯ ಇದೆ, ಪ್ರತಿಯೊಂದು ಕೆಳಗಡೆ ನಿಮಗೆ ಪಾರ್ಕಿಂಗ್ ಇದೆ, ಸೆಕ್ಯೂರಿಟಿ ಇದ್ದಾರೆ, ಗೇಟೆಡ್ ಕಮ್ಯುನಿಟಿ ಇದೆ, ಎಲ್ಲ ವಿಚಾರಗಳು ಇದ್ದಾಗ ಸಣ್ಣ ಪುಟ್ಟ ಕೊರತೆಗಳು ಬರ್ತವೆ. ಅದೇನು ತೊಂದರೆ ಇಲ್ಲ. 6,750 ರೂಪಾಯಿಗೆ ನಿಮ್ಮ ಸ್ವಂತ ಮನೆ ಇದೆ ಅಲ್ವಾ? ಇವಾಗ ನೀವು ಕಟ್ಕೊಂಡು ಹೋಗ್ತಾ ಇದ್ದೀರಿ. ಎಷ್ಟು ವರ್ಷ ಕಟ್ಟಬೇಕು ಅಂತ ಹೇಳಿರೋಂಥದ್ದು? ಅದು 15 ವರ್ಷ ಕಟ್ಟಬೇಕು ಅಂತ, 15-20 ವರ್ಷ ಕಟ್ಟಬೇಕು ಅಂತ ಹೇಳಿದ್ದಾರೆ. ಹಂಗಾದ್ರೆ ನೀವು ಜಾಸ್ತಿ ಹಾಕ್ಸ್ಕೊಂಡಿದ್ದೀರಾ. 10 ವರ್ಷ ಹಾಕ್ಸ್ಕೊಂಡಿದ್ರೆ ಅದಕ್ಕೆ ಕಡಿಮೆ ಅಮೌಂಟ್ ಬಂದಿರೋದು. ಅದೇ ಅದಕ್ಕೆ ಕಡಿಮೆ ಹಾಕೊಂಡಿರೋಂಥದ್ದು. ನೀವು 10 ವರ್ಷಕ್ಕೆ ಹಾಕೊಂಡಿದ್ರೆ ಒಂದು 10,000 11,000 ಬರೋದಲ್ಲ. ಅದೇ ಅದನ್ನು ಐತೆ. 3ರಿಂದ 5% ಸಬ್ಸಿಡಿನೂ ಸಿಗ್ತಾ ಇತ್ತು. ಅದೊಂದು ಇವ್ರು ಕಳ್ಕೊಂಡ್ರು. ಇರಲಿ, ಏನು ತೊಂದರೆ ಇಲ್ಲ. ಆವಾಗೋ ಇವಾಗೋ ಇದು ಸ್ವಂತ ಮನೆಯೇ ಲೆಕ್ಕ. ನಮ್ಮ ಮನೆಗೆ ನಾವು ಕಾಸು ಹಾಕ್ತಾ ಇದೀವಿ ಅನ್ನೋ ಒಂದು ಸಂತೃಪ್ತಿ ಇರುತ್ತೆ. ಅದೇ ಎಲ್ಲೋ ಇದ್ಕೊಂಡು ಬಾಡಿಗೆ ಮನೆ ಬಾಡಿಗೆ ಕಟ್ಕೊಂಡಿರ್ತಾರೆ, ಇದನ್ನೇ ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಬಟ್ ಎಲ್ಲ ಓಕೆ ಇದೆ. ಇಲ್ಲಿ ಸ್ಪೆಷಾಲಿಟಿ ಸ್ವಲ್ಪ ದೂರ ಇದರಿಂದ ಬಸ್ ಅನುಕೂಲಗಳು ಕಡಿಮೆ. ಓಕೆ,
ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಏನಿಲ್ಲ, ಅದೇ ನಿಮ್ಮ ಹತ್ರ 2 ವೀಲರ್ ವೆಹಿಕಲ್ ಇತ್ತು ಅಂದರೆ ಎಲ್ಲಿ ಬೇಕಾದ್ರೆ ಎಲ್ಲಿಗೂ ಇಲ್ಲಿ ಹತ್ತಿರದಲ್ಲೇ ನಿಮಗೆ ಕುಂಬ್ಳಗೋಡ್ ಸಿಗುತ್ತೆ, ಮೈಸೂರು ರೋಡ್ ಸಿಗುತ್ತೆ, ಅದೊಂದು ತೊಂದರೆ ಇಲ್ಲ. ಸೊ ನೀವು ಹೋಗಿ ಅಮೌಂಟ್ನ ಕಟ್ಟಿದ್ರಿ. ಅಮೌಂಟ್ ಕಟ್ಟಿದ ನಂತರ ಹೇಳಿ, ಅದಾದಮೇಲೆ ನಿಮ್ಮ ಏನೇನಾಯಿತು? ಇವಾಗ ಅದೇ 1 ಲಕ್ಷ ಕಟ್ಟಿದ್ಮೇಲೆ ಅವರು ಡಿಮ್ಯಾಂಡ್ ನೋಟಿಸ್ ಎಲ್ಲ ಕೊಟ್ಟರು. ಅದನ್ನು ತಗೊಂಡು ನಾವೆಲ್ಲ ಡಾಕ್ಯುಮೆಂಟ್ಸ್ಗಳ ಸಬ್ಮಿಟ್ ಮಾಡ್ದೋ. ಏನೇನು ಡಾಕ್ಯುಮೆಂಟ್ಸ್ ಕೊಟ್ರಿ? ಅದೇ ಈಗ ನಮ್ಗೆ ಆಯ್ಕೆ ಪತ್ರ, ಹಂಚಿಕೆ ಪತ್ರ ಅಂತ ಕೊಟ್ಟಿದ್ರಲ್ಲ ಸರ್. ಒಂದೊಂದೇ ಹೇಳಿ, ಯಾಕಂದರೆ ಇಲ್ಲಿ ಪ್ರೇಕ್ಷಕರು ಎಲ್ಲರೂ ನೀವು ಹೇಳೋವಂಥ ಒಂದೊಂದು ಮಾತನ್ನು ಅವ್ರು ಗಮನ ಇಟ್ಕೋತಾರೆ. ಓಕೆ. ಏನೇನು ತಗೊಂಡು ಹೋದ್ರಿ ನೀವು? ಡಿಮ್ಯಾಂಡ್ ನೋಟು ಆಗಿದ ತಕ್ಷಣ ಕಾಸು ಕಟ್ಟಿದ ನಂತರ ಎಲ್ಲಿಗೆ ಹೋದ್ರಿ? ಫಸ್ಟ್ ನಾವು ಕಾವೇರಿ ಭವನ್ಗೆ ಹೋದ್ರಿ. ಏನೇನು ಡಾಕ್ಯುಮೆಂಟ್ಸ್ನ ತಗೊಂಡು ಹೋದ್ರಿ? ಹಂಚಿಕೆ ಪತ್ರ ಕೊಟ್ಟಿದ್ರಲ್ಲ, ನಾವು ಹಂಚಿಕೆ ಪತ್ರ ತಗೊಂಡೋದು. ಓಕೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತಗೊಂಡೋದು. ಓಕೆ. ಅವಾಗ ನಿಮ್ಮದು ಇಷ್ಟು ಬ್ಯಾಲೆನ್ಸ್ ಅಮೌಂಟ್ ದುಡ್ಡು ಕಟ್ಟಬೇಕು. ನೀವು ಲೋನ್ ಮಾಡ್ಕೊಳ್ತಿರೋ ಇಲ್ಲ ಲೋನ್ ಮೇಳ ಬರುತ್ತೆ ನಮ್ಮ ಕಡೆಯಿಂದನೇ, ನೀವು ಲೋನ್ ಮಾಡ್ಕೊಳ್ತೀರಾ ಫುಲ್ ಕ್ಯಾಶ್ ಕಟ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಓಕೆ. ನೀವು ಇಷ್ಟು ತಿಂಗಳು ಒಳಗಡೆ ನಿಮ್ಮ ಎರಡು ಡಿಮ್ಯಾಂಡ್ ನೋಟಿಸ್ ಬರೋದು ಮುಂಚಿತವಾಗಿ ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ನೀವು ಮನೆ ಸೇರ್ಕೊಳ್ಳಿ. ಓಕೆ ಹಂಗಂತ ಅವ್ರು ಹೇಳಿದ್ರು. ಅದಾದ ನಂತರ ನೀವೇನು ಮಾಡಿದ್ರಿ? ಲೋನ್ಗೆ ಹಾಕಿದ್ರಿ? ಲೋನ್ಗೆ ಹಾಕಿದ್ವಿ. ಓಕೆ, ನೀವು ಲೋನ್ಗೆ ಹಾಕಿದ್ರಿ. ಹೌದು. ಲೋನ್ಗೆ ಹಾಕಿದ ನಂತರ ನೀವು ಲೋನು ನಿಮಗೆ ಎಷ್ಟು ಲಕ್ಷಕ್ಕೆ ಲೋನ್ ಆಯಿತು? ನಮಗೆ ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಕಟ್ಟಬೇಕಾಗಿತ್ತು 6.5 ಲಕ್ಷಕ್ಕೂ ಲೋನ್ ಆಯಿತು. 6.5 ಲಕ್ಷಕ್ಕೆ ನಿಮಗೆ ಲೋನ್ ಆಯಿತು? ಓಕೆ. 6.5 ಲಕ್ಷನ ನೀವು 10 ರಿಂದ 15 ವರ್ಷ ಆರಾಮಾಗಿ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀರಾ. ಹೌದು. ಈಗ ಲೋನ್ ಆಗಿದ ನಂತರ ಆ ಅಮೌಂಟು ಎಲ್ಲಿಗೆ ಹೋಯ್ತು? ಅದು ನಮ್ಮ ಕಾವೇರಿ ಭವನ್ಗೆ ಹೋಯ್ತು. ಕಾವೇರಿ ಭವನ್ಗೆ ಅಮೌಂಟ್ ಹೋಯ್ತು. ಆ ಅಮೌಂಟ್ ಹೋಗಿದ ನಂತರ ಏನಾಯಿತು ನಿಮ್ಗೆ? ಏನು ಅದಾದಮೇಲೆ ಏನು? ಅದು ನಾವು ಸಂಪರ್ಕದಲ್ಲಿದ್ವು. ನಮ್ಮದು ಲೋನ್ ಆಗಿದೆ, ನಿಮ್ಗೆ ಅಮೌಂಟ್ ಬಂತಾ ಅಂತ ಕೇಳ್ತಾ ಇದ್ದಾಗ ಅವ್ರು ಚೆಕ್ ಮಾಡಿದಾಗ ನಿಮ್ದೆಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ, ನೀವು ಬನ್ನಿ. ಓಕೆ. ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಇದು ಆಯ್ಕೆ ಪತ್ರ ತಗೊಂಡು ಬನ್ನಿ ಅಂದರು. ಹೋದ್ವಿ. ಯಾರು ಹೇಳಿದ್ದು ನಿಮಗೆ? ಅಲ್ಲಿ ಪಾಂಡುರಂಗ್ ಸಾರು ಮತ್ತು ಶ್ವೇತಾ ಮೇಡಮ್ ಅವರೆಲ್ಲ ಇದ್ದಾರೆ. ಅವರೆಲ್ಲ ನಿಮ್ಗೆ ಹೇಳಿದ್ರು ಈ ಥರ ಆಗಿದೆ, ನಿಮ್ಮದು ಲೋನ್ ಎಲ್ಲ ಕ್ಲಿಯರ್ ಆಗಿದೆ, ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ, ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿ. ಓಕೆ. ಸೊ ಅಲ್ಲಿ ಹೋದಾಗ ಅವ್ರು ಏನು ಮಾಡಿದ್ರೆ, ಒಂದು 3 ರೂಪೀಸ್ದು ಬಾಂಡ್ ಪೇಪರು 30 ಬಾಂಡ್ ಪೇಪರ್ ತಗೊಬನ್ನಿ. ಓಕೆ. ಅದು ತೊಗೊಂಡೋಗಿ ಕೊಡ್ತೀವಿ, ಅದು ಒಂದು ವಾರದಲ್ಲಿ ನೀವು ಆಮೇಲೆ ಬನ್ನಿ ಅಂತ ಹೇಳ್ತಾರೆ. ಅದೆಲ್ಲ ಫಿಲಪ್ ಆಗುತ್ತೆ. ಏನು ಫಿಲಪ್ ಮಾಡ್ತಾರೆ? ಅವೆಲ್ಲ ನಮ್ದು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಓಕೆ. ಈ ಥರ ಇದೆ, ಹಿಂಗೆ ಖರ್ಚು ಮಾಡಬೇಕು, ಹಿಂಗೆ ಇದು ಮಾಡಬೇಕು, ಈ ಥರ ಮೊಳೆ ಹೊಡಿಬಾರ್ದು, ಈ ಥರ ನಿಮಗೆ ಇಷ್ಟು ಸೌಲಭ್ಯ ಇದೆ, ಇಷ್ಟು ಮೇಂಟೆನೆನ್ಸ್ ಇದೆ, ಈ ಥರ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದರಲ್ಲಿ. ಓಕೆ. ಎಲ್ಲ ಪ್ರತಿಯೊಂದು ಪುಟಗಳಲ್ಲಿದೆ. ಅದನ್ನು ಅವರು ಒಂದು ವಾರ ಟೈಮ್ ತಗೊಂಡು ಎಲ್ಲ ಫಿಲಪ್ ಮಾಡ್ತಾರೆ. ಆಮೇಲೆ ನಿಮ್ದೆಲ್ಲ ಸೇಲ್ ಡೀಡ್ ರೆಡಿ ಆಗಿದೆ, ಬಂದು ತಗೊಂಡೋಗಿ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನೀವು ಕೊಟ್ಟಿರೋಂಥ 30 ರೂಪಾಯಿಂದು ಅಲ್ಲ 3 ರೂಪಾಯಿಂದು 30 ಪತ್ರಗಳಿಗೆ ಎಲ್ಲ ತುಂಬಿಸಿ ನಿಮ್ಮನ್ನ ಕರೀತಾರೆ. ಆ ಪತ್ರ ಏನು ಮಾಡ್ತಾರೆ ಅವರು? ನಿಮಗೆ ಕೊಡ್ತಾರೆ ಫುಲ್ ಸೆಟ್, ಒರಿಜಿನಲ್ ಸೆಟ್. ಅದನ್ನ ಕೊಟ್ಟರೆ ಅದನ್ನು ಟೈಪ್ ಮಾಡಿ ಕೊಡ್ತಾರೆ. ಅದನ್ನು ತಗೊಂಡು ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು. ಆ ಸಬ್ ರಿಜಿಸ್ಟರ್ ಆಫೀಸ್ ಯಾವ ಕಡೆ ಹೋಗಬೇಕು ಅಂತ ಯಾರು ಹೇಳ್ತಾರೆ? ಅದು ನಿಮ್ಮ ಲೊಕೇಶನ್. ಇಲ್ಲಿಗೆ ನಮ್ದು ಯಾವ ಏರಿಯಾ ಬರುತ್ತೆ? ನಮಗೆ ತಾವರೆಕೆರೆ ಬರುತ್ತೆ, ಇದು ಕೆಂಗೇರಿ ಬರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಇದೆ, ನಿಮ್ಗೆ ಎಲ್ಲಿ ಇದಾಗುತ್ತೆ ನೀವು ಎಲ್ಲಿ ಬೇಕಾದ್ರೆ ಹೋಗಿ ಮಾಡಿಸ್ಕೋಬಹುದು ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ನಮ್ಮ ಕಡೆಯಿಂದ ಯಾರು ಬರಲ್ಲ ನಿಮಗೆ ಅಂತ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಕೊಡ್ತಾರೆ, ಜೆರಾಕ್ಸ್, ನಮ್ಮ ಸೇಲ್ ಡೀಡ್ ಜೊತೆಗೆ. ಆವಾಗ ಅವರು OTP ಹೇಳ್ತಾರೆ. ಅವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರು ಫೋನ್ ಮಾಡಿ ಇದು ಮಾಡ್ಕೊಳ್ತಾರೆ, OTP ಹೇಳ್ತಾರೆ. ಸೊ ನಮಗೆ ಅದು ಆನ್ಲೈನ್ ಪೇಮೆಂಟ್ ಮಾಡಬೇಕು. ನಾವು ತಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರಾಗ ಅದು ಇದು ಅಪ್ಲೋಡ್ ಮಾಡಬೇಕು ಸಿಸ್ಟಮ್ಗೆ. ಎಲ್ಲ ಪ್ರತಿಯೊಂದು 30 ಕಾಪಿನೂ ಅಪ್ಲೋಡ್ ಮಾಡ್ತಾರೆ. ಎಲ್ಲಿ? ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಹೋದರೆ ಅದೆಲ್ಲ ಆನ್ಲೈನ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ನಮಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಷ್ಟು ಅಮೌಂಟ್ ನೀವು ಪೇ ಮಾಡಿದ್ರಿ? ನಾವು 45,000 ರೂಪಾಯಿ ಪೇಮೆಂಟ್ ಮಾಡಿದ್ವಿ. ಓಕೆ. ರಿಜಿಸ್ಟ್ರೇಷನ್ಗೆ ಯಾವ ವರ್ಷದಲ್ಲಿ ಆಯಿತು? ಅದು ಈಗ ಒಂದು ವರ್ಷ ಆಯ್ತು. 1 ವರ್ಷ ಆಯಿತು. ಓಕೆ. ಅವಾಗ 45,000 ಆಯಿತು. ಸ್ವಲ್ಪ ಜಾಸ್ತಿ ಆಗಿದೆ, 60-67,000 ಏನೋ ಆಗಿದೆ. ಹೌದು. ಓಕೆ. 45,000 ಕಟ್ಟಿದ್ರಿ. 45,000 ಅದಾದ್ಮೇಲೆ ಏನು ಖರ್ಚುಗಳು? ಏನು ವಿಚಾರ ಅದು ಆನ್ಲೈನ್ ಅಮೌಂಟ್ 45,000 ರೂಪಾಯಿ ರಿಜಿಸ್ಟ್ರೇಷನ್ ಅಮೌಂಟ್ನ ನೀವು ಕಟ್ಟಿದ್ರಿ. ಅದು ಆನ್ಲೈನ್ ಪೇಮೆಂಟ್. ಸೊ ಇವಾಗನ ಪೇಮೆಂಟ್ ಬಂದು ಒಂದು 60-67,000 ರೂಪಾಯಿ ಆಗ್ಬೋದು. ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಅದು ಎಲ್ಲಿಗೆ ಪೇಮೆಂಟ್ ಮಾಡಬೇಕು? ಅವ್ರು ಸಿಸ್ಟಮ್ ಕೊಡ್ತಾರೆ, QR ಕೋಡ್ ಕೊಡ್ತಾರೆ. ಓಕೆ. ಸಬ್ ರಿಜಿಸ್ಟರ್ ಆಫೀಸ್ ಅದು ಆನ್ಲೈನ್ ಪೇಮೆಂಟ್ ಮಾಡಬೇಕು. ಹೌದು. ಓಕೆ. ಆನ್ಲೈನ್ ಪೇಮೆಂಟ್ ಆದ ತಕ್ಷಣ ನಮಗೆ ಟೈಮಿಂಗ್ ಬರುತ್ತೆ. ಏನು ಟೈಮಿಂಗ್ ಬರುತ್ತೆ? ರಿಜಿಸ್ಟ್ರೇಷನ್ಗೆ ಫೋಟೋ ಮುಂದೆ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋದಕ್ಕೆ ಈ ಟೈಮಿಗೆ ನೀವು ಬಂದು ಕೂತ್ಕೊಳ್ಬೇಕು, ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ. ಹೌದು. ಆವಾಗ ನಿಮಗೆ ಕುತೂಹಲ, ಆ ಸಂತೋಷ ನೋಡಿ, ಈ ನಗುಮುಖ ಅವಾಗಿರ್ತದೆ. ಇನ್ನೇನಾಗೋಯ್ತು, ಇನ್ನೇನು ಬಂತು, ಬಂದ್ಬಿಡ್ತು ಅನ್ನೋ ಒಂದು ಈ ನಗುಮುಖ ಸಿಗೋದಕ್ಕೆ ಇದು ಬರಬೇಕು ಅಂತಾನೆ ಪ್ರತಿಯೊಬ್ಬರು RGSCL ಅಲ್ಲಿ ತಮ್ಮ ಒಂದು ಕನಸಿನ ಮನೆ ಮಾಡಬೇಕು ಅನ್ನೋ ಒಂದು ಆಸೆ ಇರೋಂಥದ್ದು.
ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ ಭಾಳ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್. ಈ ವಿಚಾರದಲ್ಲಿ. ಸೊ ಅದಾದಮೇಲೆ ಏನು ಮಾಡಿದ್ರಿ? ಆ ಒಂದು ಕುತೂಹಲಕಾರಿ ಇರೋವಂಥ ಒಂದು ಸಮಯನ ಹೆಂಗೆ ಕಳೆದ್ರಿ ನೀವು? ಆಯಿತು, ಏನಿಲ್ಲ, ಕೂತುಹೋಗಲ್ಲ ಆಯಿತು. ಒಂದು ಆತಂಕ, ಅನುಭವ, ಒಂದು ಖುಷಿ ಏನೋ ಒಂದಿತ್ತು. ಬಿಡು, ನಮ್ಮ ಹೆಸರಿಗೆ ಆಯಿತು, ನಮ್ಮ ಮನೆ ಆಯಿತು, ರಿಜಿಸ್ಟರ್ ಆದ್ಮೇಲೆ ನಾವು ಮನೆಗೆ ಹೋಗಿ ಸೇರ್ಕೋಬೋದು, ಬಾಡಿಗೆ ಮನೆ ಇಷ್ಟು ವರ್ಷ ಬೇಡ ಸಾಕು, ನಮ್ಮ ಮನೆಗೆ ಹೋಗಿ ಸೇರ್ಕೋಬೋದು, ಒಂದು ಆಸೆ ಅನಿಸಿಕೆ ಎಲ್ರಿಗೂ ಇತ್ತು. ಅದೇ ಥರ ಆಯಿತು. ಎಷ್ಟೊತ್ತಿಗೆ ನಿಮಗೆ ಟೈಮ್ ಬಂದಿತ್ತು? ನಮಗೆ 2:30 ಬಂತು. 2:30ಗೆ? ವೆರಿ ಗುಡ್. 2:30 ಬಂತು. 2:30ಯಿಂದ 3 ಗಂಟೆಗೆ ರಿಜಿಸ್ಟರ್ ಆಯಿತು. ಯಾರು ಹೋಗಿ ಕೂತ್ಕೊಂಡ್ರಿ ಫೋಟೋಗೆ? ನಾವೇ ಹೋಗಿ ಕೂತ್ಕೊಂಡು. ವೆರಿ ಗುಡ್. ನಿಮ್ಮ ಫೋಟೋ ಹಿಡ್ದಿದ ತಕ್ಷಣನೇ ಆಗೋಯ್ತು ಅಂತ ಅನಿಸ್ಬಿಡ್ತು. ಎಲ್ಲ ಆಗಿ ಇಬ್ಬರು ವಿಟ್ನೆಸ್ ಕರ್ಕೊಂಡು ಹೋಗಿ ಎಲ್ಲ ಸೈನ್ ಮಾಡಿ ಸಿಗ್ನೇಚರ್ ಆಗಿ. ವಿಟ್ನೆಸ್ನ ಕರ್ಕೊಂಡು ಹೋಗ್ಲೇಬೇಕಾ? ಹೌದು, ಅಲ್ಲಿ ಇರೋರು ಯಾರಾದರೂ ಹಾಕ್ತಾರೆ. ಆಮೇಲೆ ಆಯಿತು, 3:30 ಆಯಿತು. 4 ಗಂಟೆಗೆ ನಮ್ಮ ಪೇಪರ್ ಎಲ್ಲ ಫುಲ್ ಸೀಲ್ ಸಿಗ್ನೇಚರ್ ಆಗಿ ಸೈನ್ ಆಗಿ ಎಲ್ಲ ಕೊಟ್ಬಿಟ್ಟು ನಮ್ಮ ಕೈಗೆ. ವೆರಿ ಗುಡ್. ಸೀಲ್ ಸಿಗ್ನೇಚರ್ ಆಗಿ ಏನು ಕೊಟ್ಟರು ನಿಮ್ಮ ಕೈಗೆ? ಫುಲ್ ಹೊಸ ನಮ್ಮ ರಿಜಿಸ್ಟರ್ ಆಗಿರೋ ಪೇಪರೇ ಕೊಟ್ಬಿಟ್ರು. ಅದನ್ನ ಏನಂತ ಹೇಳ್ತೀವಿ? ಸ್ಟಾಂಪ್ ಪೇಪರ್. ಅಂದರೆ ನಿಮ್ಮ ಮನೆ ನಿಮ್ಮ ಹೆಸರಿಗೆ ಆಯಿತು ಅಂತ ಆಯಿತು. ಹೌದು. ಓಕೆ. ಅದಾದ ನಂತರ ನೀವು ಮನೆಗೆ ಬಂದು ಫುಲ್ ಪಾರ್ಟಿ ಗೀಟಿ ಮಾಡಿಕೊಂಡು ಆಮೇಲೆ ನಿಮ್ಮ ಮನೆ ಇನಾಗ್ರೇಷನ್ಗೆ ಅದಾದ್ಮೇಲೆ ಏನು ಮಾಡಿದ್ರಿ ನೀವು? ಆ ಪೇಪರ್ ತಗೊಂಡೋಗಿ ಮನೆಗೆ ಹೋದ್ವಿ. ತಿರ್ಗಾ ನಾಳೆಗೆ ಇದಕ್ಕೋದು ಕಾವೇರಿ ಮನೆಗೆ ಹೋದ. ತಿರ್ಗಾ ನಮ್ದು ರಿಜಿಸ್ಟರ್ ಎಲ್ಲ ಆಯಿತು ಅಂತ. ಓಕೆ. ಹೌದಾ, ಸರಿ, ಇದನ್ನೆಲ್ಲ ಜೆರಾಕ್ಸ್ ಒಂದು ಸೆಟ್ ನಮ್ಗೆ ಕೊಡಬೇಕು. ಓಕೆ. ಇದು ಒರಿಜಿನಲ್ ಬಂದು ನಮ್ಗೆ ಯಾವ್ದು ಸೆಟ್ ಕೊಡಬೇಕು ಅಂತ? ಅದು ಫುಲ್ 30 ಸ್ಟಾಂಪ್ ಪೇಪರ್ನ. ಓಕೆ ಓಕೆ. ಎಲ್ಲಿ ಕೊಡಬೇಕು? ಕಾವೇರಿ ಮನೆ ಕೊಡಬೇಕು. ಅಂದರೆ ಅವ್ರು ಒಂದ್ಸತಿ ಫಸ್ಟ್ ಟೈಪ್ ಮಾಡಿ ನಿಮ್ಮ ಕೈ ಕೊಟ್ಟು ರಿಜಿಸ್ಟ್ರೇಷನ್ ಆದ್ಮೇಲೆ ತಿರ್ಗಾ ಪುನಃ ಅದನ್ನ ತಗೊಂಡೋಗಿ ವಾಪಸ್ ಕೊಡಬೇಕು. ಒರಿಜಿನಲ್ಗೆ ಟೈಪ್ ಮಾಡಿ ಕೊಟ್ಟಿರ್ತಾರೆ ಅವರು. ಅದನ್ನ ನಾವು ಫೋಟೋ ಗಿಟ ಎಲ್ಲ ಬಿದ್ದು ತಿರ್ಗಾ ಇದಾಗುತ್ತಲ್ಲ, ತಿರ್ಗಾ ಎಲ್ಲ ಸೀಲ್ ಸಿಗ್ನೇಚರ್ ಎಲ್ಲ ಬಿದ್ದಿರ್ತಾರೆ ಸಬ್ ರಿಜಿಸ್ಟರ್, ಅವ್ರಿಗೆ ಜೆರಾಕ್ಸ್ ಕೊಡಬೇಕು. ಅದ್ರದ್ದು ಒಂದು ನಿಮಗೆ ಕಾಪಿನ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು. ಫುಲ್ ಸೆಟ್, ಒಂದು ಜೆರಾಕ್ಸ್ ಫುಲ್ ಸೆಟ್. ಆಮೇಲೆ ಒರಿಜಿನಲ್ ಬಂದು ಬ್ಯಾಂಕ್ ತಗೊಂಡೋಗ್ತಾರೆ. ಒರಿಜಿನಲ್ ಇನ್ನೊಂದು ಸೆಟ್ ಬಂದು ನಾವು ಮಾಡಿಕೋಬೇಕು. ಒಂದು ಸೆಟ್ ನಾವು ಮಡಿಕೋಬೇಕು, ಒಂದು ಸೆಟ್ RBFCL ಕೊಡಬೇಕು, ಒರಿಜಿನಲ್ ಬಂದು ಬ್ಯಾಂಕ್ ನೋಟ್ ತಗೊಂಡು. ವೆರಿ ಗುಡ್. ಅದಾದ್ಮೇಲೆ ಅಷ್ಟಾಯ್ತು. ಒಂದು 2-3 ಡೇಸ್ 5 ಡೇಸಲ್ಲಿ ಒಳಗಡೆ ನಮಗೆ ರೆಡಿ ಮಾಡಿ ನಮಗೆ ಸ್ವಾಧೀನ ಪತ್ರ ಕೊಡ್ತಾರೆ. ಯಾರು? ಕಾವೇರಿ ಭವನ್ ಅವ್ರು ತಿರ್ಗಾ ಕರೀತಾರೆ ನಿಮಗೆ? ಹೌದು. ಸ್ವಾಮಿ ನಿಮ್ದು ಆಗೈತೆ, ಸ್ವಾಧೀನ ಪತ್ರ ರೆಡಿ ಆಗಿದೆ, ಬಂದು ತಗೊಂಡೋಗಿ ಅಂತ. ಸ್ವಾಧೀನ ಪತ್ರ ಕೊಟ್ಟದ ಮೇಲೆ ನಿಮ್ಗೆ ಆ ಗಳಿಗೆನಲ್ಲಿ ಕೀ ಎಲ್ಲಿ ಕೊಟ್ರು ಸ್ವಾಮಿ? ಈ ನಗ ಬೇಕು ನಮ್ಗೆ. ಸ್ವಾಧೀನ ಪತ್ರ ಕೊಟ್ರೆ ಕೀ ಕೊಟ್ಟಂಗೆ. ಕೀ ಕೊಟ್ಟಂಗೆ ಅಂದ್ರೆ ಅವ್ರೇನ್ ಜೊತೆಗೆ ಕೊಡ್ತಾರ, ಇಲ್ಲಾಂದ್ರೆ ಎಲ್ಲಿ ಬಂದು ಈಸ್ಕೊಬೇಕು ಕೀನ? ಕಾವೇರಿ ಭವನ್ಲೇ ಹೋಗಿ ಕೀ ಇಲ್ಲಿ ಸೆಕ್ಯೂರಿಟಿ ಹತ್ರ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಕೀ ಅಂದ್ರೆ ಲಾಕ್ ಮಾಡಿರ್ತಾರೆ ಸೆಕ್ಯೂರಿಟಿ ಹತ್ರ. ಸ್ವಾಧೀನ ಪತ್ರ ತೋರಿಸಿದ್ರೆ ಕೀ ಕೊಡ್ತಾರೆ ಇವರೇ. ವೆರಿ ಗುಡ್. ಕೀ ಕೊಟ್ಟಿದ ನಂತರ ಬಂದು ನೀವು ಏನು ಮಾಡಿದ್ರಿ? ನಾವು ಬಂದು ಮನೆಯೆಲ್ಲ ರೆಡಿ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ರಿ. ಆ ಮನೆ ರೆಡಿ ಮಾಡಿಸ್ಕೊಂಡಿರೋದು ಪ್ರತಿಯೊಬ್ಬರು ನೋಡಿದ್ದೀರಾ. ಹೌದು. ಸಹಜವಾಗಿ ಎಲ್ಲ ಮನೆ ರೆಡಿ ಆಗಿರೋಂಥದ್ದು ಭಾಳ ಚೊಕ್ಕಟವಾಗಿ ಮಾಡಿದ್ದಾರೆ. ಸೊ ಅದಾದ ನಂತರ ನೀವು ಈಗ ಲೋನ್ ಕಟ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಸುವಿಧೆಗಳನ್ನ ಏನೈತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬರುವಂಥ ಸಂಚಿಕೆಯಲ್ಲಿ ನಮ್ಮ ಇದೇ ಅದಾನಿ ಅವರು ಇಲ್ಲಿರುವಂಥ ಸಣ್ಣ ಪುಟ್ಟ ಕುಂದುಕೊರತೆಗಳ ಬಗ್ಗೆನೂ ಮಾತಾಡ್ತಾರೆ ಖಂಡಿತ. ಸೊ ಇದು ವಿಚಾರ. ಥ್ಯಾಂಕ್ ಯು ಅದಾನಿ ಅವರೇ. ಮತ್ತು ನಮ್ಮ ಮೆಹಬೂಬ್ ಬಕ್ಷಾ ಅವರು ಅವ್ರ ಜೊತೆಯಲ್ಲೇ ಇದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಈ ವಿಚಾರದಲ್ಲಿ ಬಹಳ ಚೆನ್ನಾಗಿ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, RGHCL ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ ಮತ್ತು ಬೇಕಾಗಿರುವಂಥ ಸೌಕರ್ಯ ಮೀನ್ಸ್ ನಿಮ್ಮ ಕನಸಿನ ಮನೆನ ನೀವು ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಸಂಚಿಕೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಕುಂದುಕೊರತೆ ಬಗ್ಗೆ ಅದಾನಿ ಅವರು ಏನು ಹೇಳ್ತಾರೆ, ಇಲ್ಲಿ ಏನು ಆಗಬೇಕಾಗಿದೆ ಪ್ರತಿಯೊಂದು ನೀವು ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರಗಳನ್ನ ನೋಡ್ತೀರಾ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ನಮ್ಮ ಮನೆಗೆ ವಿಸಿಟ್ ಕೊಟ್ಟಿದ್ದಕ್ಕೆ ನಿಮ್ಮ ಯೂಟ್ಯೂಬ್ನವ್ರಿಗೂ ನಿಮಗೂ ಹಾಗೂ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.